ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮೊದಲಿಗೆ ಸದ್ಗುರು ರಾಮಲಿಂಗೇಶ್ವರ ಮಹಾಸ್ವಾಮಿಗಳವರನ್ನ, ಸದ್ಗುರು ಬಸವಲಿಂಗೇಶ್ವರ ಮಹಾಸ್ವಾಮಿಗಳವರನ್ನ, ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂತಹ ತಾಯಿ ಜಗನ್ಮಾತೆಯನ್ನ, ಎಲ್ಲ ಆರಾಧ್ಯ ಗುರುವರನ್ನ ಸ್ಮರಿಸಿಕೊಳ್ಳುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಪೂಜ್ಯ ಗುರುದೇವರಾಗಿರ್ತಕ್ಕಂತಹ ಕಲ್ಯಾಣದಯ್ಯ ಮಹಾಸ್ವಾಮಿಗಳವರಲ್ಲಿಯೂ ಸಹ ಶರಣೆಂದು, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ದೊಡ್ಡಪ್ಪನ ಎಸ್ ಪಾಟೀಲ್ ನರ್ಮೂರವರು, ಮಾಜಿ ಶಾಸಕರು, ಈ ಊರಿನ ಗಣ್ಯರಾಗಿರ್ತಕ್ಕಂತಹ ನಮ್ಮ ಶಾಮರಾಯಗೌಡವ್ರೆ, ಹಾಗೆ ಮಾಲಿ ಪಾಟೀಲ್ರೆ, ಹಾಗೆ ನಮ್ಮ ರಾಯಗೌಡವ್ರೆ, ಸನ್ನತಿ ಶಂಕರಗೌಡವ್ರೆ. ಒಂದ್ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ ಮೊನ್ನೆ. ಒಬ್ಬ ಮನುಷ್ಯ ಅಡ್ಡಾಡಕತ್ತಿದ್ದ ಮುಂದ, ವೇದಿಕೆ ಮುಂದ ಕಡೆ ಅಡ್ಡಾಡಕತ್ತಿದ್ದವ. ಇವನ್ ಕೈಯಾಗ ಬಡಗಿಲ್ಲ, ಅವ್ನ ಕೈಯಾಗ ಬಡಗಿರ್ತದ. ವ್ಯತ್ಯಾಸ ಇಷ್ಟ. ಅವ ಒಂದು 4-5 ಸಲ ಅಡ್ಡಾಡಿದ. ಯಾಕೋ ತಮ್ಮ ಬಾಳ ಅಡ್ಡಾಡಕತ್ತಿದಲ್ವ ಅಂತ ಕೇಳಿದೆ ನಾನು. ಇಲ್ಲ ಸ್ವಾಮಿಗಳೇ, ನೀವೇನು ಭಯ ಪಡಕ್ ಹೋಗ್ಬೇಡ್ರಿ, ನೀವು ಮಾತಾಡ್ರಿ. ಅಲ್ಲಪ್ಪ, ನಾನು ಮಾತಾಡ್ಸಕ ಕರೆದಾರ, ಮತ್ತೆ ನಾನು ಮಾತಾಡ್ಬೇಕಾಗೈತಿ. ಇಲ್ಲ ನೀವು ಮಾತಾಡ್ ನಿಮ್ ಪಾಡಿಗೆ, ಮತ್ ನೀವೇನ್ ಮಾಡಕತ್ತಿ ಅಂತ ಕೇಳಿದೆ ನಾನು. ನಾನೇನ್ ಮಾಡಕತ್ತೆ ಅಂತ ಕೇಳ್ತಾರ ಅಂತಂದ. ಮತ್ ಕೇಳಿದೆಪ್ಪ ಅಂತ. ಏನಲ್ಲ, ನೀನೇನು ತಂದು ಹಚ್ಚಾರ ನಾವು ಊರನ್ನ ಕಮಿಟರ್ ಅವ್ರು ಹುಡುಕಾಕತ್ತೇನೆ ನಾನು. ಬಹುತ್ ಗಯ ತೋಡಿ ರಹಿ ತೋಡಿ ಬಿ ಅಭಿಜಾಯೆ ಕಹೆ ನಾಡ್ ಸುನಾನಾಯಕ ತಾಳು ಬೇ ಭಂಗನ ಪಾಯ ಅಂತ ಹೇಳ್ತಾರ. ಬಹಳ ಕಳದ, ಸ್ವಲ್ಪ ಓಡದ, ಅದು ಸ್ವಲ್ಪ ಹೋಗ್ತದ. ಆದ್ರ ಈ ಹೋಗೋದ್ರೊಳಗ ಈ ಬದುಕನ್ನ, ಈ ಜೀವನವನ್ನ ನಾವು ಒಂದಿಷ್ಟು ಸಾರ್ಥಕಗೊಳಿಸ್ಬೇಕಲ್ಲ, ಅದು ಎಲ್ಲರ ಮುಖಾಂತರ ಅಲ್ಲ, ಇಂತಹ ನಾಟಕಗಳ ಮುಖಾಂತರ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ನಾಟಕಕ್ಕೆ ಒಂದು ದಿನ ತೆರೆ ಅದ, ಆದ್ರೆ ದೇವಿಯ ನಾಟಕಕ್ಕೆ ಯಾವತ್ತು ತೆರೆ ಅನ್ನೋದು ಶಾಶ್ವತವಾಗಿ ಅನಂತವಾಗಿ ಇರುವಂತದ್ದು. ಶುಂಭಾನಿ ಶುಂಭರ ಸಂವಹನ ಯಾಕೆ ಇದನ್ನು ಇಟ್ಟಾರಪ್ಪ ಅಂತಂದ್ರ, ಅದೊಂದಿಷ್ಟು ಸ್ವಲ್ಪ ಒಂದ್ 2 ನಿಮಿಷ ಹೇಳಿ ಮುಗಿಸ್ಬಿಡ್ತೇನೆ. ಶುಂಭಾನಿ ಶುಂಭರು ಅವರು ದೇವತೆಯ ಮಕ್ಕಳು. ದೇವತೆಯ ಮಕ್ಕಳಂದ್ರೆ ಒಳ್ಳೆ ಕುಟುಂಬದೊಳಗ, ಒಳ್ಳೆ ಕುಲದೊಳಗ ಹುಟ್ಟಿರ್ತಕ್ಕಂತಹ ಮಕ್ಕಳು. ಆದ್ರ ಪ್ರಕೃತಿಗೆ ವಿರುದ್ಧವಾಗಿ ಅದಿತಿ ಮತ್ತು ದಿತಿ ಮತ್ತು ಕಾಶ್ಯಪರ ಮಕ್ಕಳು ಪ್ರಕೃತಿಗೆ ವಿರುದ್ಧವಾಗಿ ಹುಟ್ಟಿರ್ತಕ್ಕಂತಹ ಶುಂಭಾನುಶುಂಭರು ಏನ್ ಮಾಡಿದ್ರಪ್ಪ ಅಂತಂದ್ರ ನಿಮ್ಗೆ ಅರ್ಥ ಆಗಿರ್ಬೇಕು. ಪ್ರಕೃತಿಗೆ ವಿರುದ್ಧವಾಗಿ ಹುಟ್ಟಿರ್ತಕ್ಕಂತಹ ಶುಂಭಾನುಶುಂಭರು ಏನ್ ಮಾಡಿದ್ರಪ್ಪ ಅಂತಂದ್ರ ಲೋಕ ಕಂಟಕರಾದರು. ಲೋಕ ಕಂಟಕರಾಗಿ ತಾಯಿಗೆ ಪಶ್ಚಾತ್ತಾಪ ಆಯಿತು. ನೀವು ಹೆತ್ತ ಮಕ್ಕಳು ಸಮಾಜಕ್ಕೆ ಕಂಟಕರಾದ ನೀವ್ ಏನಂತೀರ ಅಂತಂದ್ರ ಎಂತ ಒಟ್ಟಾಗಿ ಎಂತ ಹುಟ್ಟಿದ್ರಪ್ಪ ಅಂತ ಪ್ರಾಯಶ್ಚಿತ್ತ ಪಡ್ತಿರಲ್ಲ. ಅದೇ ತರನಾಗಿ ದ್ವಿತೀಯ ಮಕ್ಕಳಾಗಿರ್ತಕ್ಕಂತಹ ಶುಂಭಾನುಶುಂಭರು ಆ ದಿತಿಗೆ, ಆ ತಾಯಿಗೆ ಪಶ್ಚಾತ್ತಾಪ ಆಯಿತು. ಪಶ್ಚಾತ್ತಾಪ ಆದ ನಂತರ ಏನ್ ಮಾಡಿದ್ರು ಅಂತಂದ್ರ ತನ್ನ ಗಂಡನನ್ನ ಕೇಳಿದಕ್ಕೆ, ಕಾಶ್ಯಪನನ್ನ ಏನಂತ ಕೇಳಿದ್ರು, ನಮ್ಮ ಮಕ್ಕಳಿಗೆ, ನಮ್ಮ ಹೊಟ್ಟೆ ಒಳಗೆ ಇಂತ ಮಕ್ಕಳು ಹುಡ್ತಾವೇನ್ರಿ ಅಂತೇಳಿ ನಾನು ಯಾವತ್ತೂ ಸಹ ಕಲ್ಪನೆನೂ ಸಹ ಮಾಡ್ಕೊಂಡಿದ್ದಿಲ್ಲ. ಆದ್ರೆ ಇಂಥ ಮಕ್ಕಳು ಹೆಂಗ್ ಹುಟ್ಟಿದ್ರು ಅಂತ ಕೇಳಿದಾಗ ಆ ಯಜಮಾನ, ಆ ಗಂಡ, ಆ ಶುಂಭಾನುಶುಂಭರ ತಂದು ಹೇಳ್ತಾನ, ಪ್ರಕೃತಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದಂತ ಸಂದರ್ಭದಲ್ಲಿ ಇಂಥ ಮಕ್ಕಳು ಹುಡ್ತಾವು. ಪ್ರಕೃತಿಗೆ ವಿರುದ್ಧವಾಗಿ ಯಾವುದೇ ಸಂದರ್ಭದಲ್ಲಿ ಕಾರ್ಯವನ್ನ ಮಾಡಬಾರದು ಅಂತ. ಹಾಗಿದ್ರೆ ಪರಿಹಾರ ಏನು? ಪರಿಹಾರ ಏನು ಅನ್ನೋದಕ್ಕ ಅವರಿಗೆ ಸಾವು ತಾನಾಗಲು ತಾಯಿ ಜಗನ್ಮಾತೆಯಿಂದ ಬರಬೇಕು, ಅಲ್ಲಿ ತನಕ ಸಾವು ಬರೋದಿಲ್ಲ ಅವರಿಗೆ. ಅವಾಗ ತಾಯಿ ಸ್ವತಃ ತನ್ನ ಮಕ್ಕಳಿಗೆ ಜನ್ಮವನ್ನು ನೀಡಿರತಕ್ಕಂತಹ ತಾಯಿ ದಿತಿ ಪರಮಾತ್ಮನಲ್ಲಿ ತಾಯಿ ಜಗನ್ಮಾತೆಯನ್ನು ಕುರಿತು ತಪಸ್ಸು ಮಾಡಿ ವರ ಕೇಳ್ತಾಳ. ಏನಂತ ವರ ಕೇಳ್ತಾಳ ಅಂತಂದ್ರೆ ನೀವೆಲ್ಲ ಆಶ್ಚರ್ಯ ಪಡ್ತೀರಿ, ಗಾಬರಿ ಬೀಳ್ತೀರಿ. ಏನಂತ ವರ ಕೇಳ್ತಾಳ ಅಂತಂದ್ರೆ, ಏನಂತ ಕೇಳ್ತಾಳಪ್ಪ ಅಂತಂದ್ರ, ಹೇ ತಾಯಿ ಜಗನ್ಮಾತೆ, ನನಗೆ ನೀನು ಮಕ್ಕಳನ್ನು ಕೊಟ್ಟಿದೆಯಲ್ಲ,
ಆ ಮಕ್ಕಳನ್ನ ನಿನ್ನ ಕೈಯಾರೆ ಸಂಹಾರ ಮಾಡ್ಬೇಕಂತ ಕೇಳ್ತೀನಿ. ಈ ಕಥೆಯ ಉದ್ದೇಶ ಏನಂತ ಹೇಳಕತ್ತೇನೆ ನಿಮ್ಗೆ ನಾನು ಅಷ್ಟ. ಸುಮ್ಮನೆ ಕತೆ ಬೆಳಿಗ್ಗೆ ಎದ್ದು ಜಾಡಿಸ್ಕೊಂಡು ಎದ್ದು ಹೋದಲ್ಲ, ಒಂದಿಷ್ಟು ಮಾರ್ಮಿಕತೆ ಇದೆ ಇದರಲ್ಲಿ. ಶುಂಭಾಸುರನ ಸಂಹಾರ ಯಾಕೆ ಮಾಡಿದ್ರು, ಅವ್ರು ಯಾಕೆ ಹುಟ್ಟಿದ್ರು, ಇತಿಹಾಸ ಬೇಕಲ್ಲ ಒಂದಿಷ್ಟು ಅಲ್ವಾ. ಹೀಗಾಗಿ ತಾಯಿ ಜಗನ್ಮಾತೆಯನ್ನು ಕುರಿತು ತಾಯಿ ತನ್ನ ಮಕ್ಕಳ ಏನು ಲೋಕಕಂಟಕರಾಗ್ಯಾರ, ಮಾಡಬಾರದ ಕೃತ್ಯಗಳನ್ನ ಮಾಡ್ತಾ ಇದಾರ, ಅತ್ಯಾಚಾರ ಮಾಡ್ತಾ ಇದಾರ, ಪಾಪ ಕೃತ್ಯಗಳನ್ನ ಮಾಡ್ತಾ ಇದಾರ, ಕಳತನ ಮಾಡ್ತಾ ಇದಾರ, ಋಷಿ ಮುನಿಗಳ ತಪಸ್ಸನ್ನ ಹಾಳು ಮಾಡ್ತಾ ಇದಾರ, ಕುಡಿತಾ ಇದಾರ, ಇಸ್ಪೆಟ್ ಜೂಜು ಇವತ್ತೇನು ನಮ್ಮ ಮಕ್ಕಳು ಏನ್ ಮಾಡಕತ್ತಾರಲ್ಲ, ಇದನ್ನ ಅವತ್ತು ಅಲ್ಲೇ ಮಾಡಿದ್ರು. ಇದನ್ನ ನೋಡಿದ ತಾಯಿಗೆ ಬಹಳ ಪ್ರಾಯಶ್ಚಿತ್ತ ಆಯ್ತು, ಬಹಳ ದುಃಖ ಆಯ್ತು. ದುಃಖ ಆದ ನಂತರ ತಾಯಿ ಜಗನ್ಮಾತೆಯನ್ನು ಕುರಿತು ತಪಸ್ಸನ್ನು ಮಾಡಿ ತಾಯಿ ಜಗನ್ಮಾತೆ ಪ್ರತ್ಯಕ್ಷ ಆದ ನಂತರ ಒಳ ಏನ್ ಬೇಕಂತ ಕೇಳಿದಾಗ ತಾಯಿ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ತಾಯಿ ಕೇಳ್ಕೊಳ್ತಾಳ. ಏನಂತ ಕೇಳ್ತಾಳ ಅಂತಂದ್ರ, ನನ್ನ ಮಕ್ಕಳನ್ನ ನಿನ್ನ ಕೈಯಾರ ಸಂಹಾರ ಮಾಡಂತ ಕೇಳ್ತಾಳ. ಯಾರಾದರೂ ತಮ್ಮ ಮಕ್ಕಳಿಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ತಾಯಿ ಏನು ಸಾವನ್ನ ಬಯಸ್ತಾರೆ? ಏನು ಸಾವನ್ನ ಬಯಸಲ್ಲ. ಆದ್ರ ಆ ತಪಸ್ಸಿನೊಳಗ ಆ ಒಳಗೊಳಗ ಒಂದು ವಿಶೇಷ ಇರ್ತಿತ್ತು. ಏನ ವಿಶೇಷ ಇರ್ತಿತ್ತು ಅಂತಂದ್ರ ಹೇಳ್ತಾಳ, ನೋಡು ತಾಯಿ ಜಗನ್ಮಾತೆ, ನನ್ನ ಮಕ್ಕಳನ್ನ ಸಂಹಾರ ಮಾಡುವುದರ ಜೊತೆಗೆ ನನ್ನ ಮಕ್ಕಳ ಹೆಸರಿನೊಳಗ ನಿನ್ನ ಹೆಸರು ಏನು ಅಡಕಾಗಿರಬೇಕು. ನೀನು ಎಲ್ಲಿ ತನಕ ಈ ಭೂಮಂಡಲದಲ್ಲಿ ಇರ್ತೀಯೋ, ಎಲ್ಲಿ ತನಕ ನಿನ್ನ ಹೆಸರು ಈ ಭೂಮಂಡಲದಲ್ಲಿ ಇರ್ತದೋ, ಅಲ್ಲಿ ತನಕ ನನ್ನ ಮಕ್ಕಳ ಹೆಸರು ಉಳಿಬೇಕಂತೇಳಿ ಸಂಕಲ್ಪ ಮಾಡಿ ಅವರನ್ನ ಸಂಹಾರ ಮಾಡಂತ ಕೇಳ್ಕೊಳ್ತಾರಲ್ಲ, ಅದು ತಾಯಿಯ ಹೃದಯದೊಳಗಿರ್ತಕ್ಕಂತಹ ಮಕ್ಕಳ ಮೇಲೆ ಇರ್ತಕ್ಕಂತಹ ಪ್ರೇಮ. ಹೀಗಾಗಿ ನಮ್ಮ ಮಕ್ಕಳನ್ನ ನಾವು ಇವತ್ತು ಏನ್ ಮಾಡ್ತಾ ಇದೀಪ ಅಂತಂದ್ರ, ಸಮಾಜಕ್ಕ ಅವರನ್ನ ಪ್ರೇರಕರನ್ನಾಗಿ ಮಾಡಬೇಕಾಗಿ ಆಗಿರ್ತಕ್ಕಂತಹ ದಿನಮಾನಗಳು ಇವತ್ತು ಮಾರಕ ಮಾಡ್ತಾ ಇದ್ದೇವೆ. ಇಷ್ಟೇ ವ್ಯತ್ಯಾಸ. ನಾವು ಬಹಳಷ್ಟು ಜಾಗೃತವಾಗಿರಬೇಕಾಗದ. ಸುಂಬರೆ ಎಲ್ಲ ಇಲ್ಲ, ಧೂಮ್ರಲೋಚನೆಯಲ್ಲಿ ಇಲ್ಲ, ಎಲ್ಲರೂ ನಮ್ಮ ದೇಹದೊಳಗ ಅದಾರ. ಆ ಅರಿಷಡ್ವರ್ಗಗಳು ನಮ್ಮ ದೇಹದೊಳಗ ಅದಾವು, ಅವರೆಲ್ಲಿ ಹೊರಗೆ ಇರುವಂತ ಅವಶ್ಯಕತೆ ಇಲ್ಲ. ಆದ್ರೆ ಯಾವಾಗ ನಮ್ಮಲ್ಲಿ ಜಾಗೃತ ಆಗ್ತದ, ನಮ್ಮಲ್ಲಿ ಅರಿವು ಉಂಟಾಗ್ತದ, ನಮ್ಮಲ್ಲಿ ಜ್ಞಾನ ಪ್ರಾಪ್ತಿ ಆಗ್ತದ, ಅವು ನಮ್ಮನ್ನು ದೂರ ಆಗ್ತಾವು. ಯಾವಾಗ ಅದೇ ಜ್ಞಾನ ಅನ್ನೋದೇ ದೇವಿ, ಅರಿವು ಅನ್ನೋದೇ ದೇವಿ. ಯಾವಾಗ ನಮ್ಮಲ್ಲಿ ಅರಿವು ಉಂಟಾಗ್ತದ, ಯಾವಾಗ ನಮ್ಮಲ್ಲಿ ಜ್ಞಾನ ಅನ್ನೋದು ಉಂಟಾಗ್ತದ, ಯಾವಾಗ ಸರಿ ತಪ್ಪುಗಳ ಅವಲೋಕನ ಉಂಟಾಗ್ತದೋ, ಇದು ಸರಿ, ಇದು ತಪ್ಪು, ಇದು ಧರ್ಮ, ಇದು ಅಧರ್ಮ ಅನ್ನೋ ಭಾವ ನಮ್ಮಲ್ಲಿ ಬರ್ತದೋ, ಅವಾಗ ನಾವೇನಾಗ್ತೇವೆ, ಸಾಕ್ಷಾತ್ ಭಗವಂತನ ಅವತಾರಗಳಾಗ್ತಿರ್ತಕ್ಕಂತಹ ಮಾತನ್ನ ಹೇಳ್ತಾ, ವಡಗೇರಿ ಗ್ರಾಮ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ನಾಟಕದೊಳಗಡೆ ನಾನು ಕೇಳಿದೆ, ದೇವಿ ಅವತಾರವನ್ನ ಇಸ್ಲಾಂ ಧರ್ಮದ ವ್ಯಕ್ತಿ ಮಾಡ್ಯಾನಂತ. ಇದು ನಾವೆಲ್ಲರೂ ಬಹಳ ಸಂತೋಷ ಪಡುವಂತದ್ದು. ಇದು ಭಾವೈಕ್ಯತೆಯ ನಾಡಿದು. ನಾವ್ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನಂತಂದ್ರೆ, ಇಲ್ಲಿ ಧರ್ಮ ಕುಲ ಜಾತಿ ಭೇದ ಇಲ್ಲ, ಇಲ್ಲಿ ಕಲೆಗೆ ಎಲ್ಲರನ್ನೂ ಗೌರವಿಸ್ತಕ್ಕಂತಹ ಏಕೈಕ ಒಂದು ಕ್ಷೇತ್ರ ಯಾವ್ದಾದ್ರು ಅಂತಂದ್ರ ಅದು ಕಲಾಧರ್ಮ. ಅದು ಕಲಾಧರ್ಮ, ಅದು ಕಲೆಯೊಳಗೆ ಎಲ್ಲರನ್ನೂ ಗೌರವಿಸ್ತಕ್ಕಂಥದ್ದು. ಹೀಗಾಗಿ ವಡಗೇರಿ ಗ್ರಾಮ ಇದು ಈ ಎಲ್ಲಾ ರೀತಿಯ ಒಂದು ಸಮ್ಮಿಳಿತವಾಗಿರ್ತಕ್ಕಂತಹ ನಾಡು ಅಥವಾ ಕ್ಷೇತ್ರ. ಇದು ವಡಗೇರಿ ಅಲ್ಲದು, ಇದು ವಡಗೇರಿಗಿರಿ. ಯಾಕಂತಂದ್ರ ಇದು ಸಾಕಷ್ಟು ಸಂಪತ್ತದ, ಭೂ ಸಂಪತ್ತದ, ಆಮೇಲೆ ಹಣದ ಸಂಪತ್ತದ, ಭಕ್ತಿಯ ಸಂಪತ್ತದ, ಜ್ಞಾನದ ಸಂಪತ್ತದ. ಇವು ವಡಗೇರಿ. ಇಲ್ಲಿ ಶಾಶ್ವತವಾಗಿ ತಾಯಿ ಜಗನ್ಮಾತೆ ನೆಲೆಸಿದಾರ. ಹಾಗಾಗಿ ಈ ಗ್ರಾಮದಲ್ಲಿ ಬಹಳ ವಿಶೇಷದ. ಇದು ಏನು ಜಗನ್ನಾಚಾರ್ಯ ನಿರ್ಮಾಣ ಮಾಡಿ ಹೋಗಿರ್ತಕ್ಕಂತಹ ದೇವಸ್ಥಾನ ಅದ. ಹೀಗಾಗಿ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಏನು ಪುಣ್ಯಕ್ಷೇತ್ರದೊಳಗೆ ನೀವು ನೆಲೆಗೊಂಡಿರಿ. ಅಷ್ಟೇ ಅಲ್ಲ, ಶ್ರೀ ಸದ್ಗುರು ರಾಮಲಿಂಗೇಶ್ವರ ಮಹಾಸ್ವಾಮಿಗಳು ನೀವು ಊರನ್ನು ನೋಡ್ಕೊಂಡು ಬಂದಾರೆ. ಇಲ್ಲಿ ಮಹಾನ್ ತಪಸ್ವಿಗಳು ನೀವು ಊರನ್ನು ನೋಡ್ಕೊಂಡು ನೀವು ಮಠ ಮಾಡಿ ನಿಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಸದ್ಭಕ್ತರನ್ನ ಕಲ್ಯಾಣ ಮಾಡ್ಬೇಕಂತ ಸಂಕಲ್ಪ ಮಾಡಿ ಬಸವಪ್ಪರನ್ನ ತಂದಿದ್ದಾರಲ್ಲ. ಹೀಗಾಗಿ ಇದು ಪುಣ್ಯಕ್ಷೇತ್ರ. ಹೀಗಾಗಿ ಇದು ಪುಣ್ಯಕ್ಷೇತ್ರ ಅಂತಕ್ಕಂತಹ ಮಾತನ್ನ ಹೇಳ್ತಾ, ಕಲ್ಯಾಣದಯ್ಯ ಸ್ವಾಮಿಗಳವರ ಅಪ್ಪಗಳು ಈ ಊರಿನ ಬಹಳ ಪ್ರೇಮ, ಬಹಳಷ್ಟು ಪ್ರೇಮ. ಅಂತಹ ಪ್ರೇಮಮೂರ್ತಿಗಳಾಗಿರ್ತಕ್ಕಂತಹ ಅವರ ಸುಪುತ್ರರಾಗಿರ್ತಕ್ಕಂತಹ ಕಲ್ಯಾಣದಯ್ಯ ಅಪ್ಪಗಳು ನಿಮ್ಮ ಊರಿನ ಸದ್ಭಕ್ತರ ಮೇಲೆ ಬಹಳಷ್ಟು ಪ್ರೇಮ. ಎಲ್ಲಾ ಗುರು ಹಿರಿಯರು ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮಾಡ್ತಾ ಇದಾರ. ಮೊನ್ನೆ ದಿನ ಕಬಡ್ಡಿ ಆಡಿಸಿದ್ರು, ಇವತ್ತು ನಾಟಕ ಆಡ್ಸಕತ್ತಾರ. ನಾಳೆ ತೆರೆ ಬಂದಿದ ಕಾರ್ಯಕ್ರಮ ಅದ. ನೀವೆಲ್ಲರೂ ನಿಂತ್ಕೊಂಡು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಯಾವುದೇ ರೀತಿ ಜಾತಿ ಧರ್ಮ ಕುಲ ಏನು ಮನಸ್ಸಿನ ವ್ಯತ್ಯಾಸ ಇಲ್ಲದ್ರೆ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಕ್ಕೆ ಆಯ್ತು ಅಂತಂದ್ರೆ